ರಾಜ್ಯದಲ್ಲಿ ತೈಲ ಬೆಲೆಯನ್ನ ಏರಿಕೆಯನ್ನ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಹೃದಯಾಘಾತ ಆಗಿರುವಂತಹ ಘಟನೆ ಒಂದು ನಡೆದಿದೆ. ಶಿವಮೊಗ್ಗದಲ್ಲಿ ಬಿಜೆಪಿ ಪ್ರತಿಭಟನೆ ನಡೀತಾ ಇತ್ತು. ಈ ವೇಳೆ ಹೃದಯಾಘಾತ ಆಗಿದೆ. ಹೃದಯಾಘಾತದಿಂದ ಮಾಜಿ ಎಂಎಲ್ಸಿ ಭಾನು ಪ್ರಕಾಶ್ ಅವರು ನಿಧನರಾಗ್ಬಿಟ್ಟಿದ್ದಾರೆ, ಸಾವನ್ನಪ್ಪಿಬಿಟ್ಟಿದ್ದಾರೆ. ಗೋಪಿ ವೃತ್ತದಲ್ಲಿ ನಡೀತಾ ಇದ್ದಂಥ ಪ್ರತಿಭಟನೆ ಶಿವಮೊಗ್ಗದಲ್ಲಿ. ಭಾನುಪ್ರಕಾಶ್ ಅವರು ಕೂಡ ಅದರಲ್ಲಿ ಭಾಗಿಯಾಗಿದ್ರು. ಪ್ರತಿಭಟನೆಯ ವೇಳೆ ಕುಸಿದು ಬೀಳ್ತಾರೆ ಭಾನುಪ್ರಕಾಶ್ ಅವರು. ಅವರನ್ನ ಕೂಡಲೇ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಚಿಕಿತ್ಸೆ ಫಲಿಸದೆ ಖಾಸಗಿ ಆಸ್ಪತ್ರೆಯಲ್ಲಿ ಭಾನುಪ್ರಕಾಶ್ ಅವರು ಕೊನೆಯುಸಿರನ್ನ ಎಳಿತಾರೆ. ಸ್ವಗ್ರಾಮ ಮತ್ತೂರಿಗೆ ಭಾನುಪ್ರಕಾಶ್ ಅವರ ಮೃತದೇಹವನ್ನ ಈಗ ರವಾನೆಯನ್ನ ಮಾಡಲಾಗ್ತಾ ಇದೆ. ತೈಲ ಬೆಲೆಯನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿನೇ ಹೃದಯಾಘಾತ ಆಗಿದೆ. ಮುಂಚೆನೂ ಈ ಒಂದು ಸಿಂಪ್ಟಮ್ ಅವ್ರಿಗೆ ಬಂದಿರಬೇಕು ಅಂತ ಕಾಣಿಸುತ್ತೆ, ಆದರೆ ಎಚ್ಚರಿಕೆ ಅವರಿಗೆ ಇರಲಿಲ್ವೇನೋ ಅಥವಾ ಏಕಕಾಲದಲ್ಲಿ ಆ ರೀತಿಯಾಗಿ ಆಗಿದೆ. ಆಮೇಲೆ ಗೋಲ್ಡನ್ ಟೈಮ್ ಅಂತ ಹೇಳ್ತಾರೆ ಹಾರ್ಟ್ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ, ಹೃದಯಾಘಾತ ಆದಾಗ. ಅದು ಮೀರಿ ಹೋಗಿತ್ತಾ, ಸ್ಥಳೀಯವಾಗಿ ಯಾರೂ ಕೂಡ ಅದ್ರ ಬಗ್ಗೆ ಜಾಗೃತಿ ಇರಲಿಲ್ವಾ, ಆ ರೀತಿ ಆದ್ರಾಗ ಏನಾದರೂ ಮಾಡಬೇಕು ಅಂತೇಳಿ. ಅದ್ಯಾವುದೂ ಕೂಡ ಆದಂಗೆ ಕಾಣಿಸ್ತಾ ಇಲ್ಲ. ಕೂಡಲೇ ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಿದರೂ ಕೂಡ ಸಾಧ್ಯ ಆಗಿಲ್ಲ.